ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ನೋಡಿ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ಹೆಚ್ಚಿಟ್ಟಂಥ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ನೆನೆಸಿಟ್ಟನ್ನು ನಾವು ರಾತ್ರಿ ನೆನೆಸಿಟ್ಟಿದ್ವಿ. ಇದನ್ನು ಬಟಾಣಿ ಕಾಳು, ಸ್ವಲ್ಪ ಎಲೆ, ಕಡಲೆಕಾಳು, ಕಡಲೆ ಬೀಜ, ಲವಂಗ, ಚಕ್ಕೆ, ಮರಾಠಿ ಮೊಗ್ಗೇನು ಹಾಕಿದ್ರೆ ಆಗುತ್ತೆ. ಅನಾನಸು ಹಾಕಿ ಚೆನ್ನಾಗಿ ಟೇಸ್ಟ್ ಒಂಥರ ಘಮ ಘಮ ಅನ್ನುತ್ತೆ. ಆಮೇಲೆ ಪೇಸ್ಟ್ ಮಾಡ್ಕೊಳಕ್ಕಂತೇಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಇಟ್ಟಿದ್ದೀವಿ. ಜೊತೆಗೆ ನಾವು ಖಾರ ಪುಡಿ ಮಾಡಿಸ್ಬೇಕಾದ್ರೆ ಮೇಲ್ಗಡೆ ಅಕ್ಕಿ ಹಾಕ್ತೀವಿ ನೋಡಿ, ಖಾರ ಪುಡಿ ಉಳ್ಕೊಬಿಡುತ್ತೆ ಅಂದ್ಬಿಟ್ಟು ಅದನ್ನು ಉಳ್ಸೋಕ್ಕೆ ನೋಡಿ ನಾವು ಯಾವ ಥರ ಮಾಡ್ತೀವಿ. ಅದು ಆ ಖಾರ ಪುಡಿ ನಮ್ಮದು ಅಕ್ಕಿ ಉಳ್ಕೊಂಡಿತ್ತು, ಅದನ್ನು ಇವತ್ತು ಯೂಸ್ ಮಾಡ್ಕೊತಿದ್ದೀವಿ ಫ್ರೆಂಡ್ಸ್. ಬನ್ನಿ ಸ್ನೇಹಿತರೆ, ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಗೆ ಬಿಡಿಸಿದ್ವಿ, ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ಒಗ್ಗರಣೆಗೆ ಹಾಕೋಣ. ಇವೆಲ್ಲ ಮಾಡಾದಮೇಲೆ ನಾವೀಗ ಸ್ಟವ್ನ ಹಚ್ಕೋಬೇಕಾಗುತ್ತೆ. ನೋಡಿ ಈ ಥರ ನಿಮ್ಗೆ ಬಂದಿರುತ್ತೆ ಬಿಡಿ, ಆದರೂ ನಾವು ಹೇಳ್ಕೊಳ್ತೀವಿ. ಆ ನಂತರ ಏನು ಮಾಡ್ತೀರಿ, ಒಂದು ಏನು ಹೇಳ್ತಾರೆ ಇದಕ್ಕೆ, ಕುಕ್ಕರ್ ಇಡಬೇಕು. ಇವ್ರೆ ಸ್ವಲ್ಪ ಕುಕ್ಕರ್ ತಳ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ನೋಡಿ ಇಷ್ಟು ಇಟ್ಕೊಂಡಿದ್ದೀವಿ. ನಿಮಗೆ ಬೇಕಾದರೆ ಒಂದು 100 ಗ್ರಾಮಷ್ಟು ಎಣ್ಣೆ ಹಾಕಿ ಸ್ನೇಹಿತರೆ. ಯಾಕೆಂದರೆ ಇದೆಲ್ಲ ಎಣ್ಣೆ ಇದ್ದಷ್ಟು ನಿಮಗೆ ರುಚಿ ಬಹಳ ಸವಿಯಾಗಿ ಬರ್ತದೆ. ಸವಿ ಆಗಂತ ಅಂದ್ಕೊಳ್ಳಿ, ಗರಿ ಆಗಂತ ಅಂದ್ಕೊಳ್ಳಿ, ಒಟ್ಟಲ್ಲಿ ಬರುತ್ತೆ ಚೆನ್ನಾಗಿ ಎಣ್ಣೆ ಹಾಕಿದ್ರೆ. ನೋಡಿ ಸ್ನೇಹಿತರೆ, ಈಗ ಸ್ವಲ್ಪ ಜೀರಿಗೆ ಹಾಕೋಣ. ನೋಡಿ ಇಷ್ಟು ಸಾಕು. ನೆಕ್ಸ್ಟು ಇಲ್ಲಿ ತೆಗೆದಿಟ್ಟಿರುವಂಥ ಮಸಾಲೆ ಪದಾರ್ಥಗಳನ್ನ ಹಾಕೋಣ. ಕಾಣ್ತಾ ಇದೆಯಾ ನಿಮಗೆ? ಆ ಥರ ಬಾಣಿಸ್ಕೋಬೇಕು. ಸ್ವಲ್ಪ ಫುಲ್ ಬೆಚ್ಚಗಾಗ್ಬೇಕು. ನಂತರ ಹಸಿಮೆಣಸಿನ್ಕಾಯಿ ಹಾಕೋಣ. ಅದರಲ್ಲಿರೋಂಥ ಹಸಿ ಎಲ್ಲ ಹೋಗ್ಬೇಕು. ಸ್ವಲ್ಪ ಹೊರಗಡೆ ಬಂದಾಗ ಖಾರ ಕಡಿಮೆ ಆಗುತ್ತೆ. ಇಲ್ಲಾಂತೇಳಿದ್ರೆ ಬಾಯಿಗೆ ಇಟ್ಟರೆ ಖಾರವಾಗಿ ನಾಲಿಗೆಲ್ಲ ಒಂಥರ ಒಪ್ಪಳೆ ಬಂದಂಗೆ ಆಗ್ಬಿಡುತ್ತೆ. ಸ್ನೇಹಿತರೆ, ಈಗ ಟೊಮೊಟೊ ಹಾಕೋಣ. ಸ್ವಲ್ಪ ಟೊಮೊಟೊ ಬಾತ್ ಆಗಿರೋದ್ರಿಂದ ನಾವು ಒಂದು 4-5 ಟೊಮೊಟೊ ಹಂಚ್ಕೊಂಡಿದ್ವಿ. ನಿಮಗೆ ಎಷ್ಟು ಅನುಸಾರವಾಗಿ ಮಾಡ್ತೀರಿ, ಅಕ್ಕಿ ಹಾಕ್ತೀರಿ, ಅದಕ್ಕೆ ಅನುಸಾರವಾಗಿ ಟೊಮೊಟೊನ ಹೆಚ್ಚಿಕೊಳ್ಳಿ. ನೆಕ್ಸ್ಟು ಬಟಾಣಿ ಕಾಳು ಹಾಕ್ತೀವಿ. ಈಗ ಬಟಾಣಿ ಕಾಳು ಹಾಕಿ. ಬಟಾಣಿ ಕಾಳು ಅಂದರೆ ಗೊತ್ತಿರುತ್ತೆ ಬಿಡಿ, ಅದೇನು ತೋರ್ಸೋಕೆ ಹೋಗ್ತೀರಾ. ಜಾಸ್ತಿ ಊರಿಲ್ಲೇ ಇರಿ, ಪರವಾಗಿಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದನ್ನು ಬೇಕಾದ್ರೆ ನೀವು ಮೊದಲೇ ಹಾಕೋಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಯಾಕಂದರೆ ಅಲ್ಲಿರೋಂಥ ಹಸಿ ಅಂಶ ಇರ್ತಾ ನೋಡಿ, ಅದು ಹೋಗಬೇಕು. ಆವಾಗಲೇ ನಿಮಗೆ ಫ್ಲೇವರ್ ಸಿಗೋದು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಸ್ವಲ್ಪ ಜಾಸ್ತಿ ಇಟ್ಕೊತೀವಿ. ಉರಿ ಯಾಕೋ ಕಡಿಮೆ ಆಯಿತು ಅನಿಸುತ್ತೆ. ಉರಿ ಜಾಸ್ತಿ ಇಟ್ಕೊಂಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪ ಒಂದು 2 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅರಿಶಿನ ಇದ್ದಷ್ಟು ಆ್ಯಂಟಿಬಯೋಟಿಕ್ ಥರ ಅದು ಕೆಲಸ ಮಾಡುತ್ತೆ ನಮ್ಮ ಬಾಡಿಗೆ. ಆಮೇಲೆ ಸ್ವಾದನೂ ಸಿಗುತ್ತೆ ಬಾತ್ ಮಾಡಿದಾಗ, ಬಾತಿಗೆ ಹಾಕಿದಾಗ. ಆಮೇಲೆ ಉಪ್ಪಿಟ್ಟು ಹಾಕ್ತಾರೆ, ಚಿತ್ರಾನ್ನ ಮಶ್ರೂಮ್ ಸುಟ್ಟು ಹಾಕ್ಲೇಬೇಕು. ಹಂಗಂದ್ಬಿಟ್ಟು ಪಾಯಸಕ್ಕೆ ಹಾಕ್ಬಿಡಿ ನೀವು ಸ್ನೇಹಿತರೆ. ಪಾಯಸಕ್ಕೆ ಹಾಕ್ಬಿಟ್ರೆ ಬೇರೆ ಥರ ಆಗ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದೆ ಎಲ್ಲ ನೋಡಿ ಒಂದು ಅದಕ್ಕೆ ಬಂದಿದೆ. ಈಗ ಬೇಯ್ತಾ ಇದೆ. ನೋಡಿ ಈ ಥರ ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಳ್ಳಿ. ಅಚ್ಚ ಖಾರ ಕೊಡಿ. ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ. ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ತಿದ್ದೀವಿ, ಹಾಕಿ ಸ್ವಲ್ಪ. ಇದು ನಾವು 4 ಜನಕ್ಕೆ ಮಾಡ್ಕೊತಾ ಇರೋದು ಸ್ನೇಹಿತರೆ. ಜಾಸ್ತಿ ಆಯಿತು, ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಿ ನಾವು ಅದರಿಂದ. ಈಗ ತೆರೆದಿಟ್ಟಂಥ ರೈಸ್ ಹಾಕೊಳ್ಳೋಣ. ರೈಸ್ ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆ ಇನ್ನೂ ಸ್ವಲ್ಪ ವೈಟ್ ರೈಸ್ ಎತ್ತಿಟ್ಟಿದ್ದೀನಿ, ಅದನ್ನು ವೈಟಾಗಿ ಅದನ್ನು ಹಾಕೋಣ. ಈಗ
ಬೌಲ್ಗೆ ಅದಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳೋಣ. ಒಂದು ಬೌಲ್ ಅಕ್ಕಿ ಹಾಕಿದ್ರೆ ನೀವು 2 ಬೌಲು ನೀರು ಹಾಕಬೇಕಾಗುತ್ತೆ. ಯಾಕೆಂದರೆ ಅದು ಒಂದು ಹದಕ್ಕೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ತೆಳ್ಳಗಾಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ. ಕಡಿಮೆ ಹಾಕಿದ್ರೆ ಮುಳ್ಳಕ್ಕಿ ಅಂತ ಹೇಳ್ತೀವಿ ನೋಡಿ ನಮ್ಮ ಕಡೆ ಆಡು ಭಾಷೆಯಲ್ಲಿ, ಆ ಥರ ಮುಳ್ಳಕ್ಕಿ ಆಗ್ಬಿಡುತ್ತೆ. ನೋಡಿ ಇನ್ನೊಂದು ಬೌಲ್ ಹಾಕ್ಕೊಳ್ತೀವಿ ನೋಡಿ. ಮನೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ, 2 ಬೌಲ್ ಹಾಕ್ತಾ ಇಲ್ಲ. ಅದಕ್ಕೆ ಮೇಲ್ಗಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ದು ಮೇಲ್ಗಡೆದು ಮುಚ್ಚಿಡೋಣ. ಒಂದು 3 ವಿಸಲ್ ಬರಲಿ ಸಾಕು. 3 ಬೇಡಿ 2 ಬಂದರೆ ಸಾಕು. ಸ್ನೇಹಿತರೆ, ಈಗ ಕುಕ್ಕರ್ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ಅದನ್ನು ಕ್ಲೋಸ್ ಮಾಡಿಬಿಟ್ಟು ವಿಸಲ್ ಹಾಕ್ಬಿಡೋಣ. ಒಂದು 2 ವಿಸಲ್ ಬರೋವರೆಗೂ ನಾವು ವೆಯ್ಟ್ ಮಾಡೋಣ. 2ರಿಂದ 3. ಓಕೆ, ಕುಕ್ಕರ್ ಓಪನ್ ಮಾಡೋಣ. ಹೇಗೆ ಬಂದಿದೆ ಅಂತ ನೋಡೋಣ. ಟೊಮೊಟೊ ಬಾತ್ ವಾ, ತುಂಬ ಸ್ವಾದ ಬರ್ತಾಯಿದೆ ಸ್ನೇಹಿತರೆ. ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹದವಾಗಿ ಬಂದಿದೆ, ಹುಡಿಯಾಗಿ. ಟೊಮೊಟೊ ಬಾತ್ ರೆಡಿಯಾಗಿದೆ. ಇದ್ರ ಜೊತೆಗೆ ನಾವು ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸರಿ, ಇಷ್ಟೆಲ್ಲ ಮಾಡೋದು ಏನಕ್ಕೆ ಹೇಳಿ, ಇದ್ರ ಸ್ವಾದ ನೋಡೋಕ್ಕೋಸ್ಕರ. ಈಗ ಮಾಡ್ತೀನಿ ನೋಡಿ ಒಂದು ಇದರ ತುಂಬ ಚೆನ್ನಾಗಿದೆ. ಮಾಡಿದ್ಕೂ ಒಂದು ಸಾರ್ಥಕ ಅನ್ನಿಸ್ತು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.